ಗುರುಗಳೇ, ಮೈಸೂರಿನ ರಾಜರು ಅದನ್ನು ಟೇಕ್ ಓವರ್ ಮಾಡ್ತಾರೆ, ಅಲ್ಲಿಂದ ಪುನರಾರಂಭ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ಹೇಗಾಯಿತು ಮುಂದುವರೆದಂಥ ಆಚರಣೆಗಳು? ಈಗ ಮೈಸೂರು ಅರಸರ ಈ ಪರಂಪರೆ ಶ್ರೀರಂಗಪಟ್ಟಣದಲ್ಲಿ ಮುಂದುವರಿತು. ರಾಜ ಒಡೆಯರವರು ಈ ಪರಂಪರೆಯನ್ನು ಆರಂಭಿಸಿದ್ರು. ಅತ್ಯಂತ ವೈಭೋಗದಿಂದ ದಸರಾ ಆರಂಭವಾಯಿತು. ಈಗ ಶ್ರೀರಂಗಪಟ್ಟಣದಲ್ಲಿ ಆರಂಭವಾದಂತಹ ಈ ದಸರಾ ಅತ್ಯಂತ ಉನ್ನತಿಯನ್ನು ಮುಟ್ಟಿದ್ದು ಯಾರ ಕಾಲಕ್ಕೆ ಅಂತ ಕೇಳಿದ್ರೆ ಅದು ರಣಧೀರ ಕಂಠೀರವ ನರಸರಾಜ ಒಡೆಯರವರ ಕಾಲಕ್ಕೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಗೋವಿಂದ ವೈದ್ಯ ಅಂತ ಹೇಳಿ ಆಸ್ಥಾನ ಕವಿ ಕಂಠೀರವ ನರಸರಾಜ ವಿಜಯ ಅನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಮಹಾನವಮಿ ಪುರವರ್ಣನ ಅಲಂಕಾರ, ನವಮಿಯ ಆಚರಣೆ, ಜಂಬಿ ಸವಾರಿ ಏನೇಳಿ, ಜಂಬೂ ಸವಾರಿ ಅಲ್ಲ, ಜಂಬಿ ಸವಾರಿ. ಇದಕ್ಕೆ ಜಂಬಿ ಸವಾರಿ ಅಂತ ಯಾಕೆ ಹೆಸರು ಅಂತ ಕೇಳಿದ್ರೆ ಬಹಳ ಜನ ಜಂಬೂ ಸವಾರಿ ಅಂತ ಕರೀತಾರೆ. ಜಂಬೂ ಅಂತಂದ್ರೆ ಆನೆ, ಜಂಬೋ ಅಂತ ನೀವು ಹಿಂದಿನಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಜಂಬೋ ಅಂತ ಕರೀತಾರೆ. ಇಲ್ಲಿ ಆನೆಗಳಿಗೋಸ್ಕರ ಇದಲ್ಲ, ಇದು ಜಂಬಿ ಅಂತಂದ್ರೆ ಬನ್ನಿ ಅಂತ, ಬನ್ನಿಯನ್ನ ಮುಡಿಯುವ ಸವಾರಿ ಆಗಿರೋದ್ರಿಂದ ಇದು ಜಂಬಿ ಸವಾರಿ ಅಂತ. ಇದು ಅದೇ ಜಂಬೂ ಸವಾರಿ ಆಗಿದೆ. ಬಹಳ ಜನಕ್ಕೆ ಆನೆ ಮೇಲೆ ಹೋಗೋದ್ರಿಂದ ಜಂಬೂ ಸವಾರಿ ಆಗಿದೆ, ಬಟ್ ಕನ್ನಡದಲ್ಲಿ ಜಂಬೂ ಸವಾರಿ ಯಾಕೆ ಆಗ್ಬೇಕದು?